ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ತಾವೀಗ ನೋಡ್ತಾ ಇರತಕ್ಕಂಥದ್ದು ಭಾರತದ ಮುಕ್ಕಟಮಣಿ ಆಗಿರ್ತಕ್ಕಂಥ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶ. ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಸ್ಕ್ವೇರ್ ನಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ಕಾರ್ಗಿಲ್ ಪರ್ವತ ಇರತಕ್ಕಂಥ ಪ್ರದೇಶ. ಈ ಪ್ರದೇಶವನ್ನ ಪಾಕಿಸ್ತಾನಿ ಸೈನಿಕರಿಂದ ಮೇ 3, 1999ರಂದು ಆಪರೇಷನ್ ವಿಜಯ್ ಎಂಬ ಒಂದು ಕಾರ್ಯಾಚರಣೆಯ ಮುಖಾಂತರವಾಗಿ ಈ ಪ್ರದೇಶವನ್ನು ಭಾರತವು ತನ್ನ ಪ್ರದೇಶವನ್ನು ಮತ್ತೆ ವಶಪಡಿಸಿಕೊಂಡಿರತಕ್ಕಂಥ ದಿವಸವನ್ನ ಕಾರ್ಗಿಲ್ ವಿಜಯ್ ದಿವಸ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಮೇ 3, 1999ರಿಂದ ಜುಲೈ 26, 1999ರವರೆಗೆ ಈ ಕಾರ್ಯಾಚರಣೆ ನಡೆಯಿತು. ಜುಲೈ 26ರಂದು ವಿಜಯವನ್ನು ಸಾರಿಸಿ ಕಾರ್ಗಿಲ್ ಪರ್ವತದ ಮೇಲೆ ಭಾರತದ ಧ್ವಜವನ್ನ ಆರಿಸಿ ಸೈನಿಕರು ಸಂತಸಪಟ್ಟಿರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಇದೇ ತಿಂಗಳು ಜುಲೈ 26, 2024ರಂದು ಕಾರ್ಗಿಲ್ ವಿಜಯ್ ದಿವಸ ಅಂತ ಭಾರತದಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ನಾವೀಗ ನೋಡ್ತಾ ಇದ್ವಿ. ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಕೂಡ ಪ್ರಸಾರವಾಗ್ತಾ ಇರತಕ್ಕಂಥ ವಿಚಾರ ಇದು. ಭಾರತೀಯರಿಗೆ ತುಂಬಾ ಹೆಮ್ಮೆ ಪಡುವಂತಕ್ಕಂಥ ವಿಚಾರ. ಪಾಕಿಸ್ತಾನದ ಸೈನಿಕರು ಅನ್ಯಾಯವಾಗಿ ಬಂದು ಕಾರ್ಗಿಲ್ ಪರ್ವತದ ಮೇಲೆ ಸೇರಿಕೊಂಡಾಗ ಅವರನ್ನ ಹೊರಕ್ಕೆ ದಬ್ಬಿ ಅವರನ್ನ ಕೊಂದು ಅವರ ಕಾರ್ಗಿಲ್ ಪರ್ವತವನ್ನು ಮತ್ತೆ ವಶಪಡಿಸಿಕೊಂಡ ದಿವಸವನ್ನ ಕಾರ್ಗಿಲ್ ವಿಜಯ್ ದಿವಸ ಅಂತ ಆಚರಣೆ ಮಾಡ್ತಾರೆ. ಇವತ್ತು ಜುಲೈ 26, 2024 ಮೈಸೂರಿನ ಮೆಟ್ರೋಪಾಲ್ ಸರ್ಕಲ್ ಬಳಿ ಇರತಕ್ಕಂಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪುತ್ಥಳಿ ಇರತಕ್ಕಂಥ ಪ್ರದೇಶದಲ್ಲಿ ಇಂದು ಎಲ್ಲ ರೀತಿಯ ಸೈನಿಕರು, ನಿವೃತ್ತಿ ಆಗಿರತಕ್ಕಂಥ ಸೈನಿಕರು ಬಂದು ಇಲ್ಲಿ ಕಾರ್ಗಿಲ್ ವಿಜಯ್ ದಿವಸವನ್ನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇರತಕ್ಕಂಥದ್ದು. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ಒಂದು ಪುತ್ಥಳಿಯನ್ನ ಮೈಸೂರಿನ ಮೆಟ್ರೋಪಾಲ್ ಸರ್ಕಲ್ ಬಳಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರತಕ್ಕಂಥ ಈ ಒಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಎಲ್ಲ ರೀತಿಯ ಸೈನಿಕರು, ನಿವೃತ್ತಿ ಹೊಂದಿರತಕ್ಕಂಥ ಸೈನಿಕರು ಇಲ್ಲಿ ಬಂದು ಕಾರ್ಗಿಲ್ ವಿಜಯ್ ದಿವಸವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶವನ್ನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ನೆನಪಿಗೋಸ್ಕರವಾಗಿ, ಅವರು ಸಲ್ಲಿಸಿರುವಂತಹ ಅಪರಿಮಿತ ಸೇವೆಗೋಸ್ಕರವಾಗಿ ಅವರ ಪ್ರತಿಮೆಯನ್ನು ಮೆಟ್ರೋಪಾಲ್ ಸರ್ಕಲ್ ಬಳಿ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರಗಳನ್ನು ಮಾಡಿ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನವನ್ನ ಆಚರಣೆ ಮಾಡಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸುತ್ತಲೂ ಕೂಡ ಭಾರತದ ಬಾವುಟಗಳನ್ನ, ರಾಷ್ಟ್ರಧ್ವಜವನ್ನ ಆರಿಸಿದ್ದಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಕಾಲಿನ ಬಳಿ ಹೂಗುಚ್ಛವನ್ನು ಇಟ್ಟು ಹೂಹಾರವನ್ನು ಹಾಕಿ ವಿಶೇಷವಾಗಿ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ಎಲ್ಲ ಸೈನಿಕರು ಮತ್ತು ಅವರ ಪತ್ನಿಯರು ಕೂಡ ಇಲ್ಲಿ ನೆರೆದಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿರ್ತಕ್ಕಂಥ ಹಲವಾರು ಮೆಡಲ್ಗಳನ್ನು ಪಡೆದಿರ್ತಕ್ಕಂಥ ಸೈನಿಕರು, ನಿವೃತ್ತಿಯಾಗಿರ್ತಕ್ಕಂಥ ಸೈನಿಕರು ಎಲ್ಲರೂ ಕೂಡ ಇವತ್ತು ಇಲ್ಲಿ ನೆರೆದಿದ್ದಾರೆ. ತುಂಬಾ ಸಂತೋಷದಿಂದ ಅವರವರು ಪಡೆದಿರ್ತಕ್ಕಂಥ ಮೆಡಲ್ಗಳನ್ನ ಕೋಟರಿ ಮೇಲೆ ಹಾಕೊಂಡು ಪ್ರದರ್ಶನ ಮಾಡಿಕೊಂಡು ಇಲ್ಲಿ ಎಲ್ಲರೂ ಕೂಡ ಸಂಭಾಷಣೆ ನಿರತರಾಗಿರ್ತಕ್ಕಂಥದ್ದು. ಮತ್ತು ಕಾರ್ಗಿಲ್ನಲ್ಲಿ ಕಾರ್ಯಾಚರಣೆ ಭಾಗವಹಿಸಿರ್ತಕ್ಕಂಥ ಸೈನಿಕರು, ನಿವೃತ್ತ ಸೈನಿಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ತಾವು ಇಲ್ಲಿ ಕಾಣಬಹುದಾಗಿದೆ. ಎಲ್ಲರೂ ಕೂಡ ತುಂಬಾ ಹುರುಪಿನಿಂದ, ಸಂತೋಷದಿಂದ ಈ ಒಂದು ಕಾರ್ಗಿಲ್ ವಿಜಯ್ ದಿವಸವನ್ನ ಆಚರಣೆ ಮಾಡೋಕ್ಕೋಸ್ಕರವಾಗಿ ಬಂದು ಇಲ್ಲಿ ನೆರೆದಿದ್ದಾರೆ. ಅಂದಿನ ಅನುಭವವನ್ನ ಕೂಡ ಎಲ್ಲರೂ ಕೂಡ ಹಂಚ್ಕೊಳ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಕಾರ್ಗಿಲ್ ವಿಜಯ್ ದಿವಸದ ಅಂಗವಾಗಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿವೃತ್ತ ಸೈನಿಕರು ಇಲ್ಲಿ ಬಂದು ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಮತ್ತು ಎಲ್ಲರೂ ಕೂಡ ಅವರವರು ಗಳಿಸಿರ್ತಕ್ಕಂಥ ಮೆಡಲ್ಗಳನ್ನ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು ತಾವೀಗ ಗಮನಿಸ್ತಾ ಇರ್ಬೋದು. ಅತ್ಯಂತ ಸಂಭ್ರಮದ ವಾತಾವರಣ, ಅವರ ಮುಖದಲ್ಲಿ ಅಸಮ್ಮಕತೆ, ಸಂತೋಷ ಎದ್ದು ಕಾಣ್ತಾ ಇರತಕ್ಕಂಥದ್ದು ಗಮನಿಸಬಹುದಾಗಿದೆ. ಈಗ ಯಾಕೆಂದ್ರೆ ತುಂಬಾ ಅನ್ಯಾಯವಾಗಿ ಕಾರ್ಗಿಲ್ ಪರ್ವತದ ಮೇಲೆ ಪಾಕಿಸ್ತಾನ ಸೈನಿಕರು ಬಂದು ಪರ್ವತವನ್ನು ವಶಪಡಿಸಿಕೊಂಡು ಕುಂತಿರ್ತಾರೆ. ಆಗ ನಮ್ಮ ಭಾರತೀಯ ಸೈನಿಕರು ಬಂದು ಅವರನ್ನ ಕೊಂದು ಅವರನ್ನ ಅಲ್ಲಿಂದ ಹಿಮ್ಮೆಟ್ಟಿಸಿ ಕಾರ್ಗಿಲ್ ಭೂ ಪ್ರದೇಶವನ್ನು ಮತ್ತೆ ಭಾರತಕ್ಕೆ ಸೇರಿಸಿಕೊಂಡಿರ್ತಕ್ಕಂಥ ಒಂದು ಸಂತೋಷವಾಗಿರ್ತಕ್ಕಂಥ ಹೆಮ್ಮೆಯ ಒಂದು ಸಂಗತಿಯನ್ನ, ಬಹಳ ಸಂತೋಷದಿಂದ ಈ ದಿನವನ್ನ ಕಾರ್ಗಿಲ್ ವಿಜಯ್ ದಿವಸ ಅಂತ ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಸೈನಿಕರು ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ
ನೇರವಾಗಿ ಆಗಿರತಕ್ಕಂಥ ಎಲ್ಲ ಸೈನಿಕರು ಇಲ್ಲಿ ಬಂದು ವಿಶೇಷವಾಗಿರ್ತಕ್ಕಂಥ ಒಂದು ಫೋಟೋಗೆ ಪೋಸ್ಟ್ ಕೊಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ತುಂಬಾ ಹೆಮ್ಮೆಯಿಂದ ಒಂದು ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಂದು ದಿವಸ ಇದಾಗಿದೆ. ಇದು ನೋಡಿ, ಇಲ್ಲೊಬ್ಬರು ಸೈನಿಕರು, ನಿವೃತ್ತ ಸೈನಿಕರು, ಅವರು ಸೇವೆಯಾವಧಿಯಲ್ಲಿ ಗಳಿಸಿರ್ತಕ್ಕಂಥ ಮೆಡಲ್ಗಳನ್ನ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ಸಂಗತಿ. ಅವ್ರು ಏನೇನೋ ಒಂದು ಶೌರ್ಯದ ಕೆಲಸ ಕಾರ್ಯಗಳನ್ನ ಮಾಡಿರ್ತಾರೆ, ಅದಕ್ಕೆ ಅವ್ರಿಗೆ ವಿಶೇಷವಾದ ಮೆಡಲ್ಗಳನ್ನ ಕೊಡಲಾಗಿರುತ್ತೆ. ಅಂಥದ್ದನ್ನು ಹೆಮ್ಮೆಯಿಂದ ಅದನ್ನು ಪ್ರದರ್ಶಿಸಬೇಕಾದ್ದು ಅವರ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ವಿಶೇಷವಾಗಿಂತ ಶೌರ್ಯವನ್ನು ಪ್ರದರ್ಶನ ಮಾಡಿ ಚಕ್ರಗಳನ್ನ ಪದವಿಗಳನ್ನ ಮತ್ತು ಮೆಡಲ್ಗಳನ್ನ ಪಡೆದಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನಮಗಂತೂ ತುಂಬಾ ಸಂತೋಷವಾಗೈತೆ. ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಇಲ್ಲಿ ಮೆಡಲ್ಗಳನ್ನ ಪಡೆದಿರ್ತಕ್ಕಂಥ ಸೈನಿಕರನ್ನು ನೋಡಿದ್ರೆ ಸಂತೋಷ ಆಗುತ್ತೆ. ಅವರ ಧೈರ್ಯಕ್ಕೆ, ಶೌರ್ಯಕ್ಕೆ ಸಂದ ಒಂದು ಪ್ರತೀಕ ಇದಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಇಲ್ಲಿ ಹೆಮ್ಮೆಯಿಂದ ಭಾಗವಹಿಸಿದ್ದಾರೆ. ಅವರವರ ಒಂದು ಏನೇನು ಸಾಧನೆ ಮಾಡಿದರೆ ಸಾಧನೆ ಪ್ರದರ್ಶನವಾಗಿ ಅವರ ಮೆಡಲ್ಗಳು ಕೂಡ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರಾಗ. ಸಾಮಾನ್ಯವಾಗಿ ಕೊಡಗಿನ ವೀರಕಲಿಗಳು ಹೆಚ್ಚಾಗಿರ್ತಾರೆ. ದೇಶದ ಎಲ್ಲ ಭಾಗಗಳಿಂದಲೂ ಕೂಡ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ಒರಿಸ್ಸಾ, ದಿಲ್ಲಿ ಎಲ್ಲ ಕಡೆಯಿಂದ ಸೈನಿಕರು ಕೂಡ ಇಲ್ಲಿ ಸೈನ್ಯಕ್ಕೆ ಭಾಗಿಯಾಗಿರ್ತಾರೆ. ಇಲ್ಲಿ ಮೈಸೂರಿನಲ್ಲಿ ಒಂದು ಕರ್ನಾಟಕದಲ್ಲಿ ಮತ್ತು ಮೈಸೂರಿನಲ್ಲಿ ನೆಲೆಸಿರ್ತಕ್ಕಂಥ ಸೈನಿಕರು ಇಲ್ಲಿ ಇವತ್ತು ಜನರಲ್ ಕೆ ಕಾರ್ಯಪ್ಪ ಅವರ ಪುತ್ಥಳಿ ಇರತಕ್ಕಂಥ ಪೆಟ್ರೋಲ್ ಸರ್ಕಲ್ ಬಳಿ ನೆರೆದಿದ್ದಾರೆ. ಕರೆದು ಅವರವರ ಒಂದು ಸೂರ್ಯ ಪ್ರದರ್ಶನ ಮಾಡಿ ಒಂದು ಕಾರ್ಗಿಲ್ ವಿಜಯ ದಿವಸವನ್ನ ಸಂತೋಷದಿಂದ ಆಚರಣೆ ಮಾಡ್ತಾ ಇರತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೇವೆ. ಎಲ್ಲರ ಮುಖದಲ್ಲೂ ಕೂಡ ಅಸಮ್ಮಖತೆ ಎದ್ದು ಕಾಣ್ತಾ ಇದೆ. ಅವರ ಒಂದು ಸಾಧನೆ ಏನಿದೆ, ಕಾರ್ಗಿಲ್ ಯುದ್ಧದಲ್ಲಿ ಜಯಶಾಲಿ ಆಗಿರ್ತಕ್ಕಂಥ ಸನ್ನಿವೇಶವನ್ನ ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಯಾರ್ಯಾರು ನೇರವಾಗಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ ಅವರು ಆ ಸಮಯದಲ್ಲಿ ಏನೇನು ಶೌರ್ಯಗಳನ್ನ ಪ್ರದರ್ಶನ ಮಾಡಿದ್ರು, ಎಷ್ಟು ಜನ ಪಾಕಿಸ್ತಾನ ಸೈನಿಕರನ್ನ ಕೊಂದರು, ಎಲ್ಲರೂ ಕೂಡ ವಿಚಾರ ವಿನಿಮಯ ಮಾಡಿಕೊಳ್ತಾ ಇರತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದಾರೆ. ಈಗ ಬಹಳ ಕುಶಲೋಪರಿಗಳನ್ನ ಮಾತಾಡ್ತಾ ಮತ್ತು ವಿಶೇಷ ಅನುಭವಗಳನ್ನ ಮೆಲುಕು ಹಾಕಿಕೊಳ್ತಾ ಅವರವರ ಶೌರ್ಯ ಪ್ರಶಸ್ತಿಗಳನ್ನ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ತಾವೇ ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಹಸನ್ಮುಖತೆಯಿಂದ, ನೆಮ್ಮದಿಯಿಂದ, ಸಮೃದ್ಧಿಯಿಂದ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಸುಮಾರು 35 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಮಾಡಕ್ಕೆ ಬಂದಿರತಕ್ಕಂಥದ್ದು. ಭಾರತಾಂಬೆಯ ಪುತ್ರರು ಇವರೆಲ್ಲ ಭಾರತದ ಮಾತೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ಸಂತುಷ್ಟರಾಗಿ ಸಾರ್ಥಕ ಜೀವನವನ್ನು ನಡೆಸುತ್ತಾ ಇರತಕ್ಕಂಥ ದಿವಸ ಇದು. ಇಂಥ ದಿವಸಗಳಲ್ಲಿ ಅವರು ಏನೇನು ಶೌರ್ಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವುಗಳು ಕೂಡ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ನಮಗೂ ಕೂಡ ತುಂಬಾ ಸಂತೋಷ ಆಗತ್ತೆ. ಸೈನಿಕರು ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡಿ ಭಾರತಕ್ಕೆ ಜಯವನ್ನು ತಂದುಕೊಟ್ಟಿರ್ತಕ್ಕಂಥ ಸೈನಿಕರು, ಭಾರತಾಂಬೆಯ ಪುತ್ರರು, ಇವುಗಳನ್ನು ನೋಡೋದೇ ನಮ್ಗೆ ತುಂಬಾ ಸಂತೋಷವಾಗುತ್ತೆ. ಎಲ್ಲರೂ ಕೂಡ ಸೈನಿಕರು ನಮ್ಗೆ ಸಿಗೋದು ಬಹಳ ಅಪರೂಪ. ಅದರಿಂದ ಇವತ್ತು ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಸೈನಿಕರು ಕೂಡ ಇಲ್ಲಿ ನೆರೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮಗೂ ಕೂಡ ತುಂಬಾ ಸಂತೋಷವಾಗುತ್ತೆ. ನೇರವಾಗಿ ಸೈನಿಕರನ್ನ ನೋಡ್ತಾ ಇದ್ದೀವಿ. ಇಲ್ಲ ಭಾರತಾಂಬೆಯ ಪುತ್ರರು, ಭಾರತ ದೇಶದ ಸೈನಿಕರಲ್ಲಿ, ಭಾರತ ದೇಶದ ಸೈನ್ಯದಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರನ್ನ, ಕೆಚ್ಚೆದೆಯ ವೀರರನ್ನ ನೋಡ್ತಾ ಇರ್ತಕ್ಕಂಥ ಸಂತೋಷ ನಮಗೂ ಕೂಡ ಆಗಿದೆ. ಇಂದಿನ ಸಂದರ್ಭದಲ್ಲಿ ಹಲವಾರು ರಾಜಕಾರಣಿಗಳು ಇಲ್ಲಿ ಬಂದು ಈ ಒಂದು ಶುಭ ಸಂಭ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀವಿ. ಈಗ ಈ ಸಂದರ್ಭದಲ್ಲಿ ಜನರಲ್ ಕಾರ್ಯಪ್ಪ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡೋಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ನೋಡಿ, ಪುಷ್ಪಾರ್ಚನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ಮತ್ತು ಜಯಘೋಷವನ್ನ ಕೂಗ್ತಾ ಇರ್ತಕ್ಕಂಥ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಈಗ ಹುತಾತ್ಮ ಯೋಧರಿಗೆ, ಹುತಾತ್ಮ ಯೋಧರಿಗೆ, ಹುತಾತ್ಮ ಯೋಧರಿಗೆ बोलो भारत माता की, बोलो भारत माता की।
ವಿಜಯೋತ್ಸವಕ್ಕೆ ಇಲ್ಲ ಅಡ್ಡ ಹಾಕಿದ ಗಾಡಿ ತೆಗಿದಪ್ಪ ಯಾಕಿದು ನಾವೆಲ್ಲರೂ ಹೆಮ್ಮೆ ಪಡ್ಕೊಳ್ತಕ್ಕಂಥ ದಿವಸ ಕಾರ್ಗಿಲ್ ವಿಜಯೋತ್ಸವ ಆಗಿ ಇಂದಿಗೆ 25 ವರ್ಷಗಳು ತುಂಬಿದವು. 1999ನೇ ಇಸ್ವಿ ಜೂನ್ 26ರಂದು 83 ದಿನಗಳ ಯುದ್ಧ ಅಂತ್ಯಗೊಂಡು ಅಂತಿಮವಾಗಿ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಭಾರತವನ್ನು ಗೆಲುವು ತಂದುಕೊಂಡಂಥ ಸೈನಿಕರು ಹೆಮ್ಮೆ ಪಡುವಂಥ ದಿನ, ಇಡೀ ದೇಶ ಹೆಮ್ಮೆ ಪಡುವಂಥ ದಿನ. ಇದಕ್ಕಾಗಿ 500 ಜನ ಯೋಧರು ವೀರ ಮರಣವನ್ನಪ್ಪಿದರು. 500ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಈ ಯುದ್ಧದಲ್ಲಿ 18,000 ಅಡಿ ಎತ್ತರದ ಹಿಮಾಲಯ ಪರ್ವತದಲ್ಲಿ ಕಾರ್ಗಿಲ್ ಅನ್ನುವ ಸ್ಥಳದಲ್ಲಿ 75 ದಿನಗಳ ನಿರಂತರವಾದಂಥ ಯುದ್ಧಗಳನ್ನು ಮಾಡಿ ಜನ ತಮ್ಮ ಪ್ರಾಣವನ್ನು ತೆತ್ತರು. ಎಷ್ಟೋ ದಿನಗಳ ಆಹಾರ ಇಲ್ಲ ಅವರಿಗೆ. ಒಬ್ಬರು ಅದರಲ್ಲಿ ಹೇಳ್ಕೊಂಡಿದ್ರು, ನನ್ನ ಕಾಲಚರಣೆ ಬಂದು ಗ್ರಾನೇಟ್ ಬಿತ್ತು, ಇದ್ದದ್ದು ನನಗೆ ಕೇವಲ 2 ಸೆಕೆಂಡು, ನಾನು ತಕ್ಷಣ ಆರದೆ ನನ್ನ ಕಾಲು ಅದರಲ್ಲಿ ಹಿಡಿದೋಯ್ತು, ನನ್ನ ಕಾಲಿದ್ದಾಯ್ತು ಅಂತೇಳಿ ಆಮೇಲೆ ಯಾರೋ ನಾನು ತಗೊಂಡೋಗಿ ಸ್ಟ್ರೆಚ್ಚರಲ್ಲಿ ಕರ್ಕೊಂಡೋಗಿ ಆಮೇಲೆ ಹಾಸ್ಪಿಟ್ಲ್ ಸೇರಿಸಿದ್ರು ನನ್ನನ್ನು ಬೇರೆ ಯೋಧರು, ಸಹಯೋಧರುಗಳು ಅಂತೇಳಿ ಹೇಳಿದ್ರು. ಅಂದರೆ ಆ ಯುದ್ಧಗಳನ್ನ ನೆನೆಸ್ಕೊಂಡಾಗ ಯೋಧರು ತಾವು ತೆತ್ತಂಥ ಪ್ರಾಣತ್ಯಾಗ ಮಾಡಿದಂಥ ಕೆಲಸಗಳನ್ನ ನೋಡಿದಾಗ ಎಂಥ ದಾರುಣ ಸ್ಥಿತಿನಲ್ಲಿ ಅವರು ತಮ್ಮ ದೇಶಕ್ಕಾಗಿ ಪ್ರಾಣವನ್ನು ತೆತ್ತರು ಅನ್ನೋದನ್ನು ನಾವೆಲ್ಲ ನೆನೆಸ್ಕೊಳ್ಬೇಕಾದಂಥ ವಿಷಯ. ಈ ದೇಶದಲ್ಲಿ ಅನೇಕ ಅರಾಜಕತೆ, ಅನೇಕ ಅನ್ಯಾಯಗಳು, ಅನೇಕ ಅಧರ್ಮಗಳು, ಕುತಂತ್ರಗಳು ಎಲ್ಲ ನಡೆದರೂ ಕೂಡ ಆದರೆ ದೇಶಕ್ಕಾಗಿ ಸೈನ್ಯದವರು ಮಾಡ್ತಾ ಇರ್ತಕ್ಕಂಥ ತ್ಯಾಗ ಪ್ರಾಮಾಣಿಕವಾದಂಥದ್ದು, ಪರಿಪೂರ್ಣವಾದಂಥದ್ದು. ಅದರಲ್ಲಿ ಯಾವುದೇ ಒಂದು ಕುತಂತ್ರ ಆಗಲಿ, ಮೋಸ ಆಗಲಿ ಇಲ್ಲ. ಅವರು ಅಷ್ಟು ಪ್ರಾಮಾಣಿಕವಾಗಿ ದೇಶವನ್ನು ಕಾಯ್ತಾ ಇರೋದ್ರಿಂದ ನಾವಿಲ್ಲಿ ಎಲ್ಲ ಥರ ಆಟಗಳನ್ನು ಆಡ್ತಾ ಇದ್ದೇವೆ. ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಆ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡ್ತಾ ಇರೋದ್ರಿಂದ, ದೇಶವನ್ನು ಸುತ್ತಲೂ ರಕ್ಷಣೆ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಇಷ್ಟು ನೆಮ್ಮದಿಯಾಗಿದ್ದೇವೆ. ಅವ್ರನ್ನ ಪ್ರಾಮಾಣಿಕವಾಗಿ ಮನಪೂರ್ವಕವಾಗಿ ದಿನ ನೆನ್ಕೊಳ್ತಕ್ಕಂಥದ್ದು ಮತ್ತು ಆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಎಲ್ಲ ಯೋಧರಿಗೆ ನಾವು ಮನಪೂರ್ವಕವಾದ ಆಶ್ರ ತರ್ಪಣವನ್ನು ಅರ್ಪಿಸೋಣ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕೆ ಭಾರತ್ ಮಾತಾ ಕೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಕಾರ್ಗಿಲ್ ಹುತಾತ್ಮ ಯೋಧರಿಗೆ ಜೈ, ಕಾರ್ಗಿಲ್ ಹುತಾತ್ಮ ಯೋಧರಿಗೆ ಜೈ. ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದು ಶಾಸಕರಾಗಿದ್ದಾರೆ. ಅವ್ರಿಗೆ ಮಾತನಾಡಲಿಕ್ಕೆ ವಾಯ್ಸು ತೊಂದರೆ ಇದೆ. ಆದ್ದರಿಂದ ಅವ್ರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಜೊತೆಗೆ ಸೇವೆ ಸಲ್ಲಿಸುವ ವಿಶ್ವಾಸ ಮಾಡ್ತೀನಿ. ಧನ್ಯವಾದ. ಜೈ ಬೋಲೋ ಭಾರತ್ ಮಾತಾ ಕೆ ಜೈ, ಬೋಲೋ ಭಾರತ್ ಮಾತಾ ಕೆ ಜೈ, ಬೋಲೋ ಭಾರತ್ ಮಾತಾ ಕೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಎಲ್ಲ ಯೋಧರಿಗೂ ಒಂದೇ ಸಲ ಎಲ್ಲರೂ ಕೂಡ ಜಯವಾಗಲಿ ಅನ್ನಿ ಕಾರ್ಗಿಲ್ ಹುತಾತ್ಮ ಯೋಧರಿಗೆ ಒಂದ್ಸಲ ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರಿಗೆ, ನಿವೃತ್ತ ಯೋಧರು ಅವರ ಶೌರ್ಯ ಪ್ರಶಸ್ತಿಗಳೊಂದಿಗೆ ನಮಗೆ ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ವಿ. ಅವರು ನಮಗೆ ಸೈನಿಕರು ನಮಗೆ ಸಿಕ್ಕೋದೇ ಬಹಳ ಕಷ್ಟ. ಅಂಥದ್ದಲ್ಲಿ ಇಂದು ವಿಶೇಷವಾದ ದಿವಸ ಇತ್ತು, ಕಾರ್ಗಿಲ್ ವಿಜಯ ದಿವಸ. ಅಂದು ಜುಲೈ 24ರಂದು 2024ರಂದು ಅವರು ನಮಗೆಲ್ಲ ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಾ. ಈಗ ಇಂಥ ಕಾರ್ಗಿಲ್ ವಿಜಯ ದಿವಸ ದಿನ ಅಂಗವಾಗಿ ಎಲ್ಲ ಸೈನಿಕರು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಈಗ ಎಲ್ಲರೂ ಕೂಡ ಬೈಕ್ ಮುಖಾಂತರವಾಗಿ ಯಾತ್ರೆಯನ್ನ
ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಯಾರ್ಯಾರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರ್ತಾ ಇರ್ತಕ್ಕಂಥವ್ರು ಮತ್ತು ಸೈನಿಕರು, ನಿವೃತ್ತ ಸೈನಿಕರು ಬೈಕ್ಗಳ ಮುಖಾಂತರವಾಗಿ ರ್ಯಾಲಿ ಹೋಗ್ತಾ ಇರತಕ್ಕಂಥದ್ದು, ಭಾರತ ದೇಶದ ಹೆಮ್ಮೆಯ ಬಾವುಟವನ್ನು ಹಿಡ್ಕೊಂಡು ಬೈಕ್ ರ್ಯಾಲಿ ಹೋಗ್ತಾ ಇರತಕ್ಕಂಥದ್ದು ಮತ್ತು ಜೀಪ್ ಮೇಲೆ ಕೂಡ ರಾಜಕಾರಣಿಗಳು ಅವರಿಗೆ ಸಾಥ್ ಕೊಡ್ತಾ ಇರತಕ್ಕಂಥದ್ದನ್ನ ತಾವೀಗ ಗಮನಿಸ್ತಾ ಇರ್ಬೋದು. ಎಲ್ಲ ರಾಜಕಾರಣಿಗಳು, ಮೈಸೂರಿನ ಸ್ಥಳೀಯ ರಾಜಕಾರಣಿಗಳು ಇಲ್ಲಿ ಬೈಕ್ ರ್ಯಾಲಿಗೆ ಅವರು ಸಾಥವನ್ನು ಕೊಡ್ತಾ ಇರ್ತಕ್ಕಂಥದ್ದು, ಜೀಪ್ ಮೇಲೆ ಕುಳಿತುಕೊಂಡು ಬ್ಯಾನರ್ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನ ಈಗ ನಾವೀಗ ನೋಡ್ತಾ ಇದ್ರಿ. ಈಗ ಭಾರತ ಮಾತೆಯ ಧ್ವಜವನ್ನು ಹಿಡ್ಕೊಂಡು ಎಲ್ಲ ಸೈನಿಕರು, ನಿವೃತ್ತ ಸೈನಿಕರು ಬೈಕ್ ಮುಖಾಂತರವಾಗಿ ಭಾರತ ದೇಶದ ಧ್ವಜವನ್ನು ಹಿಡ್ಕೊಂಡು ಬೈಕ್ ರ್ಯಾಲಿ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನ ಈಗ ನಾವು ನೋಡ್ತಾ ಇದ್ದೀವಿ. ತುಂಬಾ ಹೆಮ್ಮೆಯ ದಿವಸ ಆಯಿತು, ಅವರಿಗೂ ಕೂಡ ತುಂಬಾ ಹೆಮ್ಮೆಯ ದಿವಸ. ಭಾರತ ದೇಶವನ್ನ ವಿದೇಶಿ ಶತ್ರುಗಳಿಂದ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ ಒಂದು ಹೆಮ್ಮೆ ಅವರಲ್ಲಿ ಇರ್ತದೆ. ಅಂತಹ ದಿವಸವನ್ನ ಹೆಚ್ಚಿನ ಸಂತೋಷದಿಂದ, ಖುಷಿಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಜೀಪ್ ನಲ್ಲಿ ಕೂಡ ಸಾಧನೆ ಇರ್ತಾ ಇರ್ತಕ್ಕಂಥದ್ದು. ಮಾರ್ಷಲ್ ಕಾರ್ಯಪ್ಪನವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಮತ್ತು ಅಂದು ಈ ದೇಶಕ್ಕಾಗಿ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಎಲ್ಲ ಯೋಧರಿಗೂ ಗೌರವ ಸಲ್ಲಿಸಿ ಮತ್ತು ವಿಜಯೋತ್ಸವದ ಸಂಕೇತವಾಗಿ ಸಿಹಿಯನ್ನು ಹಂಚುವ ಮುಖಾಂತರ ನಾವು ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂಥ ಟೀಮ್ ಮೈಸೂರು ತಂಡದ ಎಲ್ಲ ಸ್ನೇಹಿತರಿಗೂ ಹಾಗೂ ಮಾಜಿ ಸೈನಿಕರಿಗೂ ಸ್ವಾಗತವನ್ನು ಕೋರ್ತಾ ದಯಮಾಡಿ ಎಲ್ಲರೂ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಭಾರತ್ ಮಾತಾ ಕಿ ಭಾರತೀಯ ವೀರ ಸೈನಿಕರಿಗೆ ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಭಾರತೀಯ ವೀರ ಸೈನಿಕರಿಗೆ ಜಯವಾಗಲಿ, ಭಾರತೀಯ ವೀರ ಸೈನಿಕರಿಗೆ ಜಯವಾಗಲಿ, ಭಾರತೀಯ ವೀರ ಸೈನಿಕರಿಗೆ ಜಯವಾಗಲಿ. ಎಕ್ಸ್-ಸರ್ವಿಸ್ಮೆನ್ ಅಸೋಸಿಯೇಷನ್ದು ಫೌಂಡರ್ ಪ್ರೆಸಿಡೆಂಟು. ನಮ್ಮ ಸಂಘಟನೆಯಲ್ಲಿ ಸುಮಾರು 270 ಜನ ಸದಸ್ಯರಿದ್ದೀವಿ. ನಾವು ಇವತ್ತು 25ನೇ ವರ್ಷದ ವಿಜಯೋತ್ಸವ, ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡಲಿಕ್ಕಾಗಿ ನಮ್ಮ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಇಲ್ಲಿ ಬಂದು ಸೇರಿದ್ದೀವಿ. ಇವತ್ತಿಗೆ ನಮ್ಮದು ಕಾರ್ಗಿಲ್ ವಿಜಯ ಆಗಿ 25 ವರ್ಷ. ಹಾಗೆ ಕಾರ್ಗಿಲ್ಲು ಒಂದು ದೇಶ ಅಲ್ಲ, ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯ ಅಲ್ಲ, ಅದು ಒಂದು ಸಣ್ಣ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಸುಮಾರು ಈಗ 25 ವರ್ಷಕ್ಕಿಂತ ಮೊದಲು ಪ್ರತಿ ಪಾಕಿಸ್ತಾನ, ಚೈನಾ, ಬಾಂಗ್ಲಾದೇಶದವರು ಬಂದು ಅವ್ರಿಗೆ ಹೋಗಿ ಬರುವಂಥ ಒಂದು ದಾರಿಯಾಗಿತ್ತು ಅದು. ಅದನ್ನು 25 ವರ್ಷಕ್ಕೆ ಹಿಂದೆ ನಮ್ಮ ಭಾರತ ದೇಶದ ಸೇನೆ ಆ ಜಾಗನ ಬಿಟ್ಕೊಡ್ಬಾರ್ದು ಅಂಥೇಳಿ ಎಲ್ಲರೂ ಅದರ ಮೇಲೆ ಇದು ಮಾನ್ಯ ದಿವಂಗತ ಪ್ರಧಾನಮಂತ್ರಿ ವಾಜಪೇಯಿ ಅವರಿದ್ದರು. ಆ ಟೈಮಲ್ಲೇ ಬಂದು ಇದನ್ನು ನಾವು ನಮ್ಮ ಕಬ್ಜೆಗೆ ತಗೋಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದು. ಅದೇ ರೀತಿ 25 ವರ್ಷಕ್ಕೆ ಹಿಂದೆ ನಾವು ಆ ಜಾಗನ ವಿಜಯೋತ್ಸವ ಅಂದರೆ ನಾವು ಆ ಜಾಗನ ನಮ್ಮ ಸೊತ್ತಾಗಿ ಮಾಡಿ ವಿಜಯೋತ್ಸವ ಘೋಷಣೆ ಮಾಡಿದ್ದೀವಿ. ಇದರಲ್ಲಿ ಅನೇಕ ಸೈನಿಕರು ಸಾವು ನೋವುಗಳನ್ನು ಅನುಭವಿಸಿದ್ದಾರೆ. ಹಾಗೆ ಒಬ್ಬರು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅಂತ ಹೇಳೋರು ಸುಮಾರು 7-8 ಗುಂಡು ಅವ್ರ ಶರೀರಕ್ಕೆ ಬಿದ್ದಿದ್ರು ಕೂಡ ಅವರು ಲೆಕ್ಕಿಸದೆ ಸೈನ್ಯನ ಮುಂದೆ ನಡೆಸಿ ಅವರನ್ನ ಪೂರ್ತಿ ಬಾಂಬ್ ಬ್ಲಾಸ್ಟ್ ಮಾಡಿಸಿ ಆ ವಿರೋಧ ಪಾಕಿಸ್ತಾನದವ್ರನ್ನ ಬಾಂಬ್ ಬ್ಲಾಸ್ಟಲ್ಲಿ ಸಾಯಿಸಿ ನಮಗೆ ಆ ಜಾಗವನ್ನು ಕಬ್ಜೆ ಮಾಡುವಂಥ ಒಂದು ವಿಜಯ ಘೋಷಣೆಯಲ್ಲಿ ಅವರು ಕೂಗಿ ವೀರ ಮರಣ ಹೊಂದಿದ್ದಾರೆ. ಈಗ ನಮ್ಮ ಇನ್ನೊಬ್ಬರು ಸೈನಿಕರು CL ಪೋಯ ಅಂತೇಳಿ ಹೌದಾ, ಇವರು ಕೂಡ ಅಲ್ಲಿ ಪಕ್ಕ ಆ ಲೊಕೇಶನ್ನಲ್ಲಿ ಆ ಟೈಮಲ್ಲಿ ಕೆಲಸ ಮಾಡಿದವರು. ಅಲ್ಲಿ ಏನು ನಡೀತು ಅಂತೇಳಿ ಅದ್ರ ಬಗ್ಗೆ ಇವರು ಒಂದೆರಡು ಹಿತವಚನ ಮಾತಾಡ್ತಾರೆ. ಥ್ಯಾಂಕ್ ಯು. ಎಲ್ಲ ಡಿಫೆನ್ಸ್ ಕೇಳಾಗಿಲ್ಲ. ಹೆಸರು ಹವಲ್ದಾರ್ ಪೂವಯ್ಯ. ನನ್ನ ಹೆಸರು ಹವಲ್ದಾರ್ ಪೂವಯ್ಯ. ನಾನು ಕಾರ್ಗಲ್ಲಿಂದ ರಾಯವಾಲಕ್ಕೆ ಮೂವ್ ಮಾಡಿ 6 ತಿಂಗಳಲ್ಲಿ ತಿರ್ಗಾ ಕಾರ್ಗಲ್
ಕಾರ್ಗಲಲ್ಲಿ ವಾರ್ ಶುರು ಆಯಿತು ಅಂತೇಳಿ ನಮ್ಮ ಯೂನಿಟನ್ನು ಮೂವ್ ಮಾಡಿದ್ರು. ನಮ್ಮ ಯೂನಿಟನ್ನು ಮೂವ್ ಮಾಡಿ ಸ್ಪೇರ್ ಯೂನಿಟ್ ಆಗಿ ಬಾರಾಮುಲ್ಲಾದ ಸಿಂಗ್ಪುರ ಎಂಬ ಜಾಗದಲ್ಲಿ ನಮ್ಮನ್ನು ಇಟ್ಕೊಂಡಿದ್ರು. ಅಲ್ಲಿಂದ ನಮ್ಮ OP ಪಾರ್ಟಿ ಮಾತ್ರ ಮುಂದೆ ಹೋದರು. ಅವರು ವಾರ್ಗೆ ಅಟೆಂಡ್ ಮಾಡಿ ಬಂದರು. 8 ಜಾಟ್ ರೆಜಿಮೆಂಟಿಗೆ ಸಪೋರ್ಟ್ ಮಾಡಿ ಅಲ್ಲಿಂದ ನಾವು ಅಕ್ಟೋಬರ್ ತಿಂಗಳಲ್ಲಿ ರಿಟರ್ನ್ ರಾಯವಾಲಕ್ಕೆ ಬಂದ್ವಿ. ಸೀಕ್ರೆಟ್ ಎಲ್ಲ